ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಡೆಲಿವರಿ ಬ್ಲಾಗ್ ಆಗಿರುತ್ತೆ. ನಂದು ಬರ್ತ್ ಎಕ್ಸ್ಪೀರಿಯನ್ಸ್ನ ನಾನು ಶೇರ್ ಮಾಡ್ಕೊತೀನಿ. ಫಸ್ಟ್ ಆಫ್ ಆಲ್ ಅಂದರೆ ನನಗೆ ಸಚಿನ್ಗೆ ಬೇಬಿ ಬಾಯ್ ಆಗಿದೆ. ಬಂದಿದ್ದಾನೆ ನಮಗೆ 28 ಅವ್ನು ಹುಟ್ಟಿದ್ದು. ಸ್ಟಾರ್ಟಿಂಗಿಂದ ಹೇಳಬೇಕಂತಂದರೆ 27 ಅಪಾಯಿಂಟ್ಮೆಂಟ್ ಇತ್ತು ನಮಗೆ. ಬೆಳಗ್ಗೆನೇ ಹೋಗಿದ್ವಿ, ಚೆಕಪ್ ಎಲ್ಲ ಮಾಡಿದ್ರು. ಅವರು ಡಾಕ್ಟರ್ ನನಗೆ ಚೆಕ್ ಮಾಡಿದಾಗ ಆಲ್ರೆಡಿ ನಂಗೆ ಅವತ್ತಿನ ದಿವಸನೇ 2 ಸೆಂಟಿಮೀಟರ್ ಡೈಲೇಟ್ ಆಗಿತ್ತು. ಅದಾದಮೇಲೆ ಅವರು ಓಕೆ ಹಿಂಗಾಗಿದೆ ಅಂತ ಗೊತ್ತಾಗ್ತಿದ್ದಂಗೆ 6:30ಗೆ ಬಂದು ಅಡ್ಮಿಟ್ ಆಗಿಬಿಡಿ ಅಂತ ಹೇಳಿದ್ರು. ಸೊ ನಾವು ವಾಪಸ್ ಮನೆಗೆ ಬಂದು ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿ ಊಟ ಎಲ್ಲ ಮಾಡಿಕೊಂಡು ಪುನಃ ನಾನು ಸಚಿನೇ ವಾಪಸ್ ಹೋದ್ವಿ 6:30ಗೆ ಅಡ್ಮಿಟ್ ಆಗೋಕ್ಕೆ. ಮನೆಯವ್ರು ಯಾರೂ ಬರಬೇಡಿ ಅಂತ ಹೇಳಿದ್ವಿ. ಸುಮ್ಮನೆ ಏನೂ ಇರಲ್ಲ, ಜಸ್ಟ್ ಅಡ್ಮಿಟ್ ಆಗೋದಷ್ಟೇ, ಪೇಯ್ನ್ ಬಂದಾಗ ನೋಡೋಣ ಅಂತ ನಾವಿಬ್ಬರೇ ಹೋಗಿದ್ವಿ. ಕರೆಕ್ಟಾ? ಅದಾದಮೇಲೆ 6:30ಇಂದ ಜಸ್ಟ್ ಊಟ ಮಾಡಿದ್ದಷ್ಟೇ ಬಿಟ್ಟರೆ, ಅದೇ ಅಡ್ಮಿಷನ್ ಪ್ರಾಸೆಸ್ ನಡೀತು, ಊಟ ಮಾಡ್ಕೊಂಡ್ವಿ, ಮಲ್ಕೊಂಡಿದ್ದಷ್ಟೇ ಬಿಟ್ಟರೆ ಅವತ್ತಿನ ದಿವಸ ನನಗೇನು ಪೇಯ್ನ್ ಬಂದಿರಲಿಲ್ಲ. ನೆಕ್ಸ್ಟು 4 o'clock ಬೆಳಗ್ಗೆ ಅವ್ರು ಚೆಕ್ ಮಾಡೋಕ್ಕೆ ಬಂದಾಗ ಪುನಃ 3 ಸೆಂಟಿಮೀಟರ್ ಇತ್ತು ಅಲ್ವಮ್ಮ, 3 ಸೆಂಟಿಮೀಟರ್ ಆಗಿತ್ತು. ಬಟ್ ನನಗೆ ಪೇಯ್ನ್ ಬರ್ತಿರ್ಲಿಲ್ಲ. ಅದಾದಮೇಲೆ 4 o'clockಗೂ ಅವ್ರು ಚೆಕ್ ಮಾಡಿದ್ರು, ಅಷ್ಟೇ ಇತ್ತು. ಓಕೆ ನೋಡೋಣ, ಪೇಯ್ನ್ ಬರಲಿ, ಅದಾಗಿದ್ದದೆ, ಜೆಲ್ ಅಪ್ಲೈ ಮಾಡೋದು ಬೇಡ ಅಂತ ಅವರು ವೆಯ್ಟ್ ಮಾಡ್ತಿದ್ರು. ಸೊ ಅಲ್ಲೆಲ್ಲ ಕೋಆರ್ಡಿನೇಟ್ ಮಾಡ್ತಿರ್ತಾರೆ ಡ್ಯೂಟಿ ಡಾಕ್ಟರ್ಸು, ನಾನು ತೋರಿಸ್ತಿರೋ ಡಾಕ್ಟರ್ ಜೊತೆ. ಆವಾಗ ಏನಾಯಿತು, ನೆಕ್ಸ್ಟು 4 o'clock ಆಯಿತು. ಅದಾದಮೇಲೆ 7 o'clockಗೆ ಒಂದು ಸತಿ ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರು ಚೆಕ್ ಮಾಡಿದ್ರು, ಪುನಃ ಅಷ್ಟೇ ಇತ್ತು. ಪುನಃ 10ಗೆ ಚೆಕ್ ಮಾಡಿದ್ರು, ಪುನಃ ಅಷ್ಟೇ ಇತ್ತು. ಸೊ ಇದು ಯಾಕೋ ಪ್ರೋಗ್ರೆಸ್ ಆಗ್ತಾಯಿಲ್ಲ ಅಂತ ಅಂದ್ಬಿಟ್ಟು 7 o'clockಗೆ ಜೆಲ್ ಅಪ್ಲೈ ಮಾಡಿದ್ರು. ಅಪ್ಲೈ ಮಾಡಾದ್ಮೇಲೂ ಅಷ್ಟೇ ಇತ್ತು. ಸೊ ಇದು ಪ್ರೋಗ್ರೆಸ್ ಆಗ್ತಿಲ್ಲ ಅಂತ 10 o'clockಗೆ ಚೆಕ್ ಮಾಡಿದ್ರು, ಆವಾಗಲೂ ಇರಲಿಲ್ಲ. ಸೊ ಡ್ಯೂಟಿ ಡಾಕ್ಟರ್ಗೆ ಇನ್ಫಾರ್ಮ್ ಮಾಡಿದ್ರು ವಾಟರ್ ಬ್ರೇಕ್ ಮಾಡಬೇಕು ಅಂತ. ಸೊ ಇದ್ದವರು ಡಾಕ್ಟರು ವಾಟರ್ ಬ್ರೇಕ್ ಮಾಡಿದ್ರು. ಆವಾಗಿಂದ ನನಗೆ ಪೇಯ್ನ್ ಸ್ಟಾರ್ಟ್ ಆಗಿದ್ದು, ರಿಯಲ್ ಪೇಯ್ನ್ ಅಂದರೆ ಆವಾಗಿಂದನೇ ನನಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗಿದ್ದು. ನಾನು ಪೇಯ್ನ್ ಸ್ಟಾರ್ಟಾಗಿ 1/2 hourಗೆ C-section ಮಾಡಿಬಿಡಿ, ನಂಗೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ ಅಂತ ಸಚಿನ್ ಆಗ್ತಾನೇ ಇಲ್ಲ ನನಗೆ ಅಂತ ಸಚಿನ್ ಅಷ್ಟೇ ನಾನು ನೋಡೋಕ್ಕಾಗದೆ C-section ಮಾಡಿಬಿಡಿ, ಬೇಡವೇ ಬೇಡ ಅಂತ ಹಠ ಮಾಡ್ತಿದ್ವಿ. ನಮ್ಮಮ್ಮ ಇಲ್ಲ ನೀನು ತಡ್ಕೊಳ್ಳೇಬೇಕು ಅಂತ ನಮ್ಮಮ್ಮ ಹಠ. ನಮ್ಮಮ್ಮಗೆಲ್ಲ ಅಲ್ಲೇ ಬೈಕೊಂಡು, ಸಚಿನ್ ಪಾಪ ನನಗೆ ಸಪೋರ್ಟು, ನನ್ನ ನೋಡೋಕ್ಕಾಗದೆ. ಆಮೇಲೆ ಡ್ಯೂಟಿ ಡಾಕ್ಟರ್ ಅವರೂ ಅಷ್ಟೇ, ಏನು ಇವಾಗ ಪೇಯ್ನ್ ಕಮ್ಮಿ ಆಗಬೇಕು ಅಷ್ಟೇ ತಾನೇ ಮೇಘನಾ, ಈಗ ಆಯಿತು ಬಿಡಿ ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ಲೇಬರ್ ವಾರ್ಡಿಗೆ ಕರ್ಕೊಂಡೋದ್ರು. ಅಲ್ಲಿ ಎಪಿಡ್ಯೂರಲ್ ಆಪ್ಷನ್ ಇತ್ತಲ್ಲ, ಅದನ್ನು ತೊಗೊಂಡ್ವಿ. ಅವಾಗ ಎಷ್ಟೊತ್ತಾಗಿತ್ತು, ನಾನು ಲೇಬರ್ ವಾರ್ಡ್ಗೆ ಹೋದಾಗ 11:50 ಆಗಿತ್ತು. ಅಲ್ಲೆಲ್ಲ ಬೋರ್ಡಲ್ಲಿ ಬರ್ಕೋತಿರ್ತಾರೆ ಪೇಷಂಟ್ ನೇಮು, ಡಾಕ್ಟರ್ ಹೆಸರು ಎಲ್ಲ, ಟೈಮಿಂಗ್ಸು ಎಲ್ಲ ಬರ್ಕೋತಿರ್ತಾರೆ. ನಾನು ನೋಡ್ತಾ ಇದ್ದೆ. 11:50ಗೆ ಓಕೆ ಪೇಯ್ನ್ ಅಂದರೆ ಕಿರ್ಚೋ ಮಟ್ಟಿಗೆ ಅಷ್ಟೆಲ್ಲ ಇರ್ತಿರ್ಲಿಲ್ಲ, ಬಟ್ ತುಂಬ ಪೇಯ್ನ್ ಇತ್ತು. ಪೀರಿಯಡ್ಸ್ ಪೇಯ್ನ್ ಬರುತ್ತಲ್ಲ, ಅದಕ್ಕೂ ಒಂದು 3 times ಅಂತ ಹೇಳ್ಬೋದು, ಅಷ್ಟು ಬರ್ತಿತ್ತು. ಎಪಿಡ್ಯೂರಲ್ ಕೊಟ್ಟರು. ನನಗೆ ಫಸ್ಟ್ ಆಫ್ ಆಲ್ ನನಗೆ ಇಂಜೆಕ್ಷನ್ನು IV ಅವೆಲ್ಲ ಆಗಲ್ಲ. ಬಟ್ ಆ ಪೇಯ್ನ್ಗೆ ನನಗೆ ಅವ್ರು ಎಪಿಡ್ಯೂರಲ್ ಕೊಟ್ಟಿದ್ದು ಚುಚ್ಚಿದ್ದು ನೋವೇ ಆಗಲಿಲ್ಲ, ಗೊತ್ತೇ ಆಗಲಿಲ್ಲ. ಅದು ಕೊಟ್ಟರು. ಅವಾಗ ಸ್ವಲ್ಪ ರೆಡ್ಯೂಸ್ ಆಯಿತು. ಅಂದರೆ ಒಂದು ಸಚಿವ 1 hour 2 hours ನಮ್ಗೆ ಪೇಯ್ನ್ ಇರಲಿಲ್ಲ. ಅದೇ 1:30 ತನಕ ಆಲ್ಮೋಸ್ಟ್ 1.5 hour 2 hours ತನಕ ಅನಿಸುತ್ತೆ. ಅಷ್ಟೊತ್ತು ತನಕ ನನಗೆ ಪೇಯ್ನ್ ಗೊತ್ತಾಗಲಿಲ್ಲ. ಸ್ವಲ್ಪ ಕೆಳಗಡೆ ಪ್ರೆಷರ್ ಥರ ಬರೋಂಗೆ ಆಗ್ತಿರುತ್ತೆ, ಪುಷ್ ಮಾಡೋಣ ಅನ್ನೋ ಥರ, ಬಟ್ ಪೇಯ್ನ್ ಗೊತ್ತಾಗ್ತಿರಲ್ಲ. ಆವಾಗ ನಾನು ಸಮಾಧಾನ ಅದೇ, ಇಷ್ಟೇ ಅಲ್ವಾ. ಆಮೇಲೆ ನಾನು ಅಲ್ಲೂ ನರ್ಸ್ನೆಲ್ಲ ಕೇಳ್ತಾ ಇದ್ದೀನಿ, ಇವಾಗ ಈ ಪೇಯ್ನ್ ಇದು ಎಪಿಡ್ಯೂರಲ್ದು ಪವರ್ ನಿಂತೋದ್ಮೇಲೆ ಪುನಃ ಅದೇ ಪೇಯ್ನ್ ಬರುತ್ತಾ ಅಂತೆಲ್ಲ ಅವ್ರಿಗೆಲ್ಲ ತಲೆ ತಿಂದಾಕ್ಬಿಟ್ಟಿದ್ದೀನಿ. ಅವರು ಪಾಪ ಎಲ್ಲ ಚೆನ್ನಾಗೆಲ್ಲ ಇದು ಮಾಡ್ತಾಯಿದ್ರು. ಅದೇ 2 hours ತನಕ ಪೇಯ್ನ್ ಗೊತ್ತಾಗಲಿಲ್ಲ, ಸುಮ್ಮನೆ ಹಂಗೆ ಮಲಗಿದ್ದೆ. ಬಟ್ ಭಯ ಅಂತೂ ಇತ್ತು, ನೆಕ್ಸ್ಟ್ ಎಪಿಡ್ಯೂರಲ್ದು ಪವರ್ ನಿಂತೋದಾಗ ಏನಪ್ಪ ನನ್ನ ಕತೆ, ಪುನಃ ಅದೇ ನೋವು ಬರುತ್ತಲ್ಲ ಅಂತ.
ಆಯಿತು 2 hours ಆದಮೇಲೆ ಸ್ವಲ್ಪ ಪೇಯ್ನ್ ಪುನಃ ಸ್ಟಾರ್ಟ್ ಆಯಿತು. ಆಮೇಲೆ ಯಾವ ಮಟ್ಟ ಅಂತಂದರೆ ನಾನು ಇಮ್ಯಾಜಿನೂ ಮಾಡ್ಕೊಂಡಿರಲಿಲ್ಲ. ಆ ಥರ 8 ಸೆಂಟಿಮೀಟರ್ಗೆ ಎಪಿಡ್ಯೂರಲ್ದು ಅದು ಪವರ್ ನಿಂತೋಗುತ್ತೆ. ಅಲ್ಲಿಂದ 10 ಸೆಂಟಿಮೀಟರ್ವರೆಗೂ ಪೇಯ್ನ್ ತಡ್ಕೊಳ್ಳೇಬೇಕು. 8ಇಂದ 10 ಆಗೋವರೆಗೂ ನಾನು ಲಿಟ್ರಲಿ ಅದೇ ಹೇಳ್ತಾರಲ್ಲ, ಪುನರ್ಜನ್ಮ, ಪ್ರಾಣ ಹೋಗಿ ಬಂದಂಗೆ ಆಗುತ್ತೆ, ಬೋನ್ಸ್ ಎಲ್ಲ ಬ್ರೇಕ್ ಆದಂಗೆ ಅಂತೆಲ್ಲ. ಅದು ನಿಜವಾಗ್ಲೂ ಸತ್ಯ. ನಾನು ಎಷ್ಟೊಂದು ಜನ ಕೇಳಿದ್ದೀನಿ ಕಿರ್ಚ್ಕೊಳ್ಳಲ್ಲ, ಹಂಗೆ ಆಗೋಗುತ್ತೆ ಅದು ಇದು ಅಂತ. ಬಟ್ ಲಿಟ್ರಲಿ ನಾನು ಯಾವ ಮಟ್ಟ ಕಿರ್ಚಿದ್ದೀನಿ ಅಂದರೆ ಅದು ಅಷ್ಟೊತ್ತು. ಆಮೇಲೆ ನಾನು ಅದು ಹೇಳ್ತಾ ಇದ್ದೀನಿ, ನನಗೆ ಆಗೋದೇ ಇಲ್ಲ, ನನಗೆ ಏನಾದರೂ ಆಗೇ ಹೋಗುತ್ತೆ ಅಂತೆಲ್ಲ ಹೇಳ್ಕೊಂಡು ಅವ್ರಿಗೆಲ್ಲ ಎದುರಿಸ್ತಿದ್ದೀನಿ. ಬಟ್ ಅವರೆಲ್ಲ ಕಾಮಾಗಿದ್ದಾರೆ. ನರ್ಸ್ಗಳು ಒಂದು 4 ಜನ ಇದ್ದರು, ಹೋಗಿ ಬಂದು ಮಾಡ್ತಿದ್ರು. ಅವ್ರುಗಳೆಲ್ಲ ಫುಲ್ ಕಾಮಾಗಿದ್ದಾರೆ. ಎಷ್ಟೊಂದು ಕೇಸಸ್ ನೋಡಿರ್ತಾರಲ್ಲ ಈ ಥರ, ಅವ್ರಿಗೇನು ಅನಿಸಲ್ಲ. ನಮಗಿಲ್ಲಿ ಫಸ್ಟ್ ಟೈಮು ಯಪ್ಪ ಮುಗ್ದೋಯ್ತೇನೋ ನನ್ನ ಕತೆ ಅನಿಸ್ತಿತ್ತು. ಆಮೇಲೆ 8ಇಂದ 10 ಆಯಿತು. 10 ಸೆಂಟಿಮೀಟರ್ ಎಷ್ಟೊತ್ತಿಗಾಯ್ತಂದರೆ 2:15 ಅಷ್ಟೊತ್ತಿಗೆ 10 ಸೆಂಟಿಮೀಟರ್ ಡೈಲೇಟ್ ಆಯಿತು. ಅಲ್ಲಿಂದ 1/2 hourಗೆ ಪಾಪು ಈಚೆ ಬರಬೇಕು. ಇವನು ಈಚೆ ಬರ್ತಾಯಿಲ್ಲ. ಅವ್ರು ಕಾಯ್ತಾನೇ ಇದ್ದಾರೆ. ನನಗೆ ಈ ಕಡೆ BP ಚೆಕ್ ಮಾಡ್ತಿರ್ತಾರೆ, ಪಲ್ಸ್ ರೇಟ್ ಚೆಕ್ ಮಾಡ್ತಿರ್ತಾರೆ, ಪಾಪುದು ಇದು ಅವನದು ಹಾರ್ಟ್ ರೇಟ್ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ. ನಾನು ಎದ್ದು ಹೋಗಂಗಿಲ್ಲ. ನಾನು ಹೇಳ್ತಿದ್ದೀನಿ ಎದ್ದು ಹೋಗ್ಬೇಕು ಅನಿಸ್ತಿದೆ, ನನಗೆ ಮಲ್ಕೊಳಕ್ಕಾಗ್ತಿಲ್ಲ, ಫುಲ್ ಒದ್ದಾಡ್ತಾ ಇದ್ದೀನಿ. ಅವತ್ತೊಂದು ದಿವಸ ಅಂತೂ ನೆನೆಸ್ಕೊಂಡ್ರೆ ನಿಜವಾಗ್ಲೂ ನಾನು ಅವತ್ತೊಂದು ದಿವಸ ದಾಟ್ ಬಂದ ಅಂತ ಅನ್ಸಂಗಾಗತ್ತೆ. ಅಷ್ಟಾಯಿತು. 2:15ಇಂದ ಕಾದ್ರು ಪಾಪು ಬರ್ತಾನೆ ಇಲ್ಲ. ಪಾಪುದು ಪೊಸಿಷನ್ ಸರಿ ಇದೆ, ಕೆಳಗಡೆ ಇದ್ದಾನೆ, ಫೀಟಲ್ ಪೊಸಿಷನ್ನೇ ಇದೆ. ಬಟ್ ಅವನದು ಹೆಡ್ಡು ಸ್ವಲ್ಪ ಕೆಳಗೆ ಬರಬೇಕಿತ್ತು. ಅವರು ಚೆಕ್ ಮಾಡ್ತಾರೆ, ಅವ್ನು ಬಂದಿರಲ್ಲ, ಹೆಡ್ಡು ಮೇಲೆ ಇದೆ. ಸೊ ಅವರು ಸುಮಾರು ಹೊತ್ತು ಕಾದ್ರು. ಒಂದು 1/2 hour ಆಗದ್ದು 1.5 hour ತೊಗೊಂಡ್ಬಿಡ್ತು. ಅಲ್ಲಿವರೆಗೂ ಪೇಯ್ನ್ ತಡೆದಿದ್ದೀನಿ, 10 ಸೆಂಟಿಮೀಟರ್ ಪೇಯ್ನು. ಆಮೇಲೆ ನಂದು ಡಾಕ್ಟರ್ ಬಂದ್ಬಿಟ್ಟು ಇಲ್ಲ ಆಗಲ್ಲ, ಎಮರ್ಜೆನ್ಸಿ C-ಸೆಕ್ಷನ್ನೇ ಮಾಡಬೇಕು, ಇಲ್ಲಾಂದರೆ ಪಾಪುದು ಹಾರ್ಟ್ ರೇಟ್ ಎಲ್ಲ ಕಮ್ಮಿ ಆಗುತ್ತೆ. ನಾನು ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೆ, ನಂಗೆ ಪುಷ್ ಮಾಡೋಕ್ಕೇ ಆಗ್ತಿರ್ಲಿಲ್ಲ, ಆ ಥರ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೆ. ಫುಲ್ ಒಂಥರ ಬ್ಲ್ಯಾಂಕ್ ಥರ ಆಗೋಗಿತ್ತು. ಪುಷ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ, ನನ್ನ ಕಾಲು ಕೈಯಲ್ಲಿ ಎಲ್ಲೂ ಶಕ್ತಿ ಇಲ್ಲ. ಅದನ್ನು ನೋಡ್ಬಿಟ್ಟೆ ಆಗಲಿಲ್ಲ. ನಮ್ಮ ಡಾಕ್ಟರ್ ಗೊತ್ತಾಗೋಯ್ತು ಇದಾಗಲ್ಲ, ಇಲ್ಲ C-ಸೆಕ್ಷನ್ ಮಾಡಲೇಬೇಕು. ನಾನು ಹೇಳ್ದಂಗೆ C-ಸೆಕ್ಷನ್ನೇ ಮಾಡಿದ್ರು. ಏನೂ ಮಾಡೋಕ್ಕಾಗಲ್ಲ. ನಾನು ಎರಡೂ ಎಕ್ಸ್ಪೀರಿಯನ್ಸ್ ಮಾಡಿಬಿಟ್ಟೆ. ನಾರ್ಮಲ್ನು ಎಕ್ಸ್ಪೀರಿಯನ್ಸ್ ಮಾಡಿದೆ, C-ಸೆಕ್ಷನ್ನೂ ಆಗಿರೋದ್ರಿಂದ. ಆದರೂ ಎಕ್ಸ್ಪೀರಿಯನ್ಸ್ ಒಂಥರ ಚೆನ್ನಾಗಿತ್ತು ಅಂತ ಹೇಳೋಕ್ಕಾಗಲ್ಲ. ಪಾಪು ಮುಖ ನೋಡಿದ್ರೆ ಅವೆಲ್ಲ ಮರ್ತೋಗುತ್ತೆ ಅಷ್ಟೆ. ಅದಾದಮೇಲೆ C-ಸೆಕ್ಷನ್ ಮಾಡೋಕ್ಕೆ ಅಂದ್ಬಿಟ್ಟು ಅವ್ರುಗಳು ನಾನು ಕಿಚ್ಚದ್ ನೋಡಿ ನೆಕ್ಸ್ಟ್ ಪೇಯ್ನ್ ಬರೋಷ್ಟೊತ್ತಿಗೆ, ಅದು ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಆಗ್ತಿರುತ್ತಲ್ಲ, ರಿಲ್ಯಾಕ್ಸೇಷನ್ ಆಗೋಷ್ಟೊತ್ತಿಗೆ ಇವ್ರನ್ನ ಓಟಿಗೆ ಶಿಫ್ಟ್ ಮಾಡಬೇಕು ಅಂದ್ಬಿಟ್ಟು ನರ್ಸು ಇವರೆಲ್ಲ ಫುಲ್ ನನ್ನ ಕರ್ಕೊಂಡು ಸ್ಪೀಡಾಗಿ ಕರ್ಕೊಂಡು ಹೊಟ್ಟೋದ್ರು. ಆಮೇಲೆ ಅಲ್ಲೂ ಅಷ್ಟೇ, ಆ ಓಟಿಲಿ ನನಗೆ ಯಾರು ಏನೂ ಕಾಣಿಸಲ್ಲ, ಸುಮಾರು ಜನ ಇದ್ದಾರೆ. ಅಂದರೆ ನರ್ಸ್ಗಳು, ಅನಸ್ತೇಷಿಯಾ ಡಿಪಾರ್ಟ್ಮೆಂಟ್ ಅವರು, ಅವರೆಲ್ಲರೂ ಇದ್ದಾರೆ. ನನಗೆ ಯಾರೂ ಕಾಣಿಸ್ತಾ ಇಲ್ಲ, ಅಷ್ಟು ನೋವು. ಅವ್ರು ಸ್ವಲ್ಪ ಮೂವ್ ಮಾಡಿ ಹಿಂದಕ್ಕೆ ಅಂತ ಇದ್ದಾರೆ, ನಂಗೆ ಮೂವ್ ಮಾಡೋಕ್ಕೂ ಆಗ್ತಾಯಿಲ್ಲ. ಅವ್ರುಗಳೇ ಎಲ್ಲ ಎತ್ತಿ ನನ್ನನ್ನು ಮೂವ್ ಮಾಡಿಸಿರೋದು. ಆ ಮಟ್ಟ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೆ. ಆಮೇಲೆ ಅಲ್ಲೆಲ್ಲ ಅನಸ್ತೇಷಿಯಾ ಕೊಟ್ಟು ಇಲ್ಲ ಅಂದರೂ ಒಂದು 3:45 ಕರ್ಕೊಂಡೋದ್ರು ನನ್ನ ಓಟಿಗೆ. 3:57 ಅಷ್ಟೊತ್ತಿಗೆಲ್ಲ ಪಾಪು ಹುಟ್ಟಿದ್ದ. 3:57ಗೆ ಅವ್ನು ಹುಟ್ಟಿದ್ದು. ಅದೇ ಇಷ್ಟಾಯಿತು ಅವತ್ತೊಂದು ದಿವಸದ್ದು. ಅಲ್ಲಿಂದ ಅಷ್ಟಾಯಿತು, ಪಾಪು ಹುಟ್ಟ. ಆಮೇಲೆ ನನಗೆ ತೋರಿಸಿದ್ರು, ಮೇಲ್ ಬಾಯ್ ಬೇಬಿ ಅಂತ ತೋರಿಸಿದ್ರು. ಫುಲ್ಲು ವೈಟ್ ಬಾಲ್ ಥರ ಇದ್ದ. ಜಸ್ಟ್ ಹಿಂಗೆ ಟಚ್ ಮಾಡಿಸಿದ್ರು ಅಷ್ಟೇ. ನನಗೆ ಅವ್ನು ನೋಡೋಕ್ಕೂ ಶಕ್ತಿ ಇಲ್ಲ, ಅಷ್ಟು ಸುಸ್ತಾಗ್ಬಿಟ್ಟಿದ್ದೀನಿ.
ಆಮೇಲೆ ಅದೆಲ್ಲ ಪಂಪ್ ಎಲ್ಲ ಮಾಡ್ತಿರ್ತಾರಲ್ಲ ಅದೆಲ್ಲ ಸೌಂಡ್ ಕೇಳಿಸ್ತು, ಇವ್ನು ಕಿರ್ಚಿದ ಸೌಂಡ್ ಕೇಳಿಸ್ತು. ಆಮೇಲೆ ಮೇಲೆ ಹಿಂಗೆಲ್ಲ ನೋಡ್ತಾ ಇದ್ದೀನಿ, ಅವರೆಲ್ಲ ರೆಡಿ ಮಾಡ್ಕೊತಿದ್ರಲ್ಲ, ಅದು ಮಾತ್ರ ಕಾಣಿಸ್ತಿತ್ತು. ಆಮೇಲೆ ಇನ್ನೊಂದೇನಂದರೆ OTಲಿ AC ಫುಲ್ ಜಾಸ್ತಿ ಮಾಡಿಬಿಟ್ಟಿರ್ತಾರೆ. ನಂಗೆ ಅದ್ರದ್ದು ಬೇರೆ ಆಗ್ತಾಯಿಲ್ಲ. ಈ ಕಡೆ ಪಾಪುನ ನೋಡಬೇಕು. ಅವತ್ತೊಂದು ದಿವಸ ಅಂತೂ ಫುಲ್ ಮೆಸ್ಸಿ ಆಗಿತ್ತು, ಕೆಯಾಟಿಕ್ ಆಗಿತ್ತು. ಆಮೇಲೆ ಪಾಪುನ ನೋಡಿದೆ, ಸ್ವಲ್ಪ ರಿಲ್ಯಾಕ್ಸ್ ಆದೆ, ಎಲ್ಲ ಹೋದರು. ನನ್ನನ್ನೇನಿದ್ರು ವಾರ್ಡಿಗೆ ಶಿಫ್ಟ್ ಮಾಡಬೇಕಿತ್ತು. ಪಾಪುನ ಅಲ್ಲೇ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಕ್ಲೀನ್ ಮಾಡಿ ಪುನಃ ನನ್ನ ಹತ್ರ ಕರ್ಕೊಂಡು ಫೀಡ್ ಮಾಡಿಸ್ತಾರೆ, ಅವರೇ ನರ್ಸ್ ಫೀಡ್ ಮಾಡಿಸಿದ್ರು. ಆಮೇಲೆ ಅವನನ್ನು ಈಚೆ ಕಡೆ ಫಸ್ಟ್, ಅದಕ್ಕೂ ಮುಂಚೆ ಫೀಡ್ ಮಾಡ್ಸೋಕ್ಕೂ ಮುಂಚೆ ನಿಮ್ಗೆ ತೋರಿಸಿದ್ರಲ್ವಾ, ಇವ್ರಿಗೆ ತೋರಿಸಿದ್ರು. ಅದೇನಂದ್ರೆ ಇವ್ರುಗಳೆಲ್ಲ ಫುಲ್ ಈಚೆ ಕಾಯ್ತಾ ಇದ್ದಾರೆ, ಅಲ್ಲಿ ಕುತ್ಕೊಳಕ್ ಬಿಡ್ತಾರ ಎಲ್ಲರೂ ಕುತ್ಕೊಳಕ್ ಬಿಡ್ತಾ ಇಲ್ಲ. ಅದಕ್ಕೆ ಇವ್ರು ಕ್ಯಾಂಟೀನ್ಗೆ ಒಂದಷ್ಟು ಜನ ಹೋಗಿದ್ದಾರೆ, ಕೆಳಗಡೆ ಒಂದಷ್ಟು ಜನ ಕೂತಿದ್ದಾರೆ, ನಮ್ಮ ಮನೆಯವ್ರು ಇವ್ರ ಮನೆಯವ್ರು ಎಲ್ಲರೂ. ಸಚಿನ್ ಮಾತ್ರ ಇದ್ದಿದ್ದು ಅಲ್ಲಿ ಬೇರೆ ಪೇಷಂಟ್ಸ್ಗೆಲ್ಲ ವೇಟ್ ಮಾಡ್ತಿದ್ರಲ್ಲ ಪಾಪ, ಎಲ್ಲ ಒಟ್ಟಿಗೆ ಕ್ರೌಡ್ ಆಗಬಾರ್ದು ಅಂದ್ಬಿಟ್ಟು ಎಲ್ಲಾನು ಒಟ್ಟಿಗೆ ಬಿಡ್ತಿರ್ಲಿಲ್ಲ. ಸಚಿನ್ ಮಾತ್ರ ಅಲ್ಲಿದ್ದು. ಸಚಿನ್ಗೆ ಏನಂದ್ರೆ ಬಂದು ಪಾಪುನ್ ತೋರಿಸಿದ್ರು, ಬಟ್ ಅವ್ರಿಗೆ ಏನಂದ್ರೆ ಎಲ್ಲರಿಗೂ ಒಟ್ಟಿಗೆ ಹೇಳಬೇಕು ಅಂದ್ಬಿಟ್ಟು ನಿಮ್ಮ ಮನೆಯವ್ರನ್ನೆಲ್ಲರೂ ಕರೀರಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಸಚಿನ್ಗೆ ಅಲ್ಲಿ ಕ್ಯೂರಿಯಾಸಿಟಿ ತಡಿಯೋಕ್ಕಾಗಲ್ಲ, ಆಗ್ತಿಲ್ಲ. ಹಂಗೂ ನೀನ್ ಕರ್ಕೊಂಡ್ ಬಂದೆ ಅಲ್ವಾ ಎಲ್ರು? ಫೋನ್ ಮಾಡಿದೆ ಎಲ್ರಿಗೂ, ಎಲ್ಲ ಬಂದ್ರು. ಅವ್ರು ಹೇಳ್ತಾ ಇಲ್ಲ ಎಲ್ಲ ಬರೋ ತನಕ. ಎಲ್ಲರೂ ಬಂದಾದ್ಮೇಲೆ ಬೇಬಿ ಬಾಯ್ ಅಂತ ತೋರ್ಸಿದ್ರು. ಅಲ್ಲಿ ಕತೆ ಅಷ್ಟಾಯ್ತು. ಅದಾದ್ಮೇಲೆ ಎಷ್ಟಿದ್ದ ಏನಿದ್ದ ಎಲ್ಲ ಹೇಳಲ್ವಾ? ಇಲ್ಲ, ಒಂದು 3.5 ಇದ್ದ, 3.5 kgs ಇದ್ದ. ಬಟ್ ಅದೇ ಅವರು ರೆಡ್ಯೂಸ್ ಆಗ್ತಾರೆ ಹುಟ್ಟಿದಾದ್ಮೇಲೆ. ಅದಾದ್ಮೇಲೆ ಫೀಡಿಂಗ್ ತಗೊಂತ ಪುನಃ ಅವನು ನಾರ್ಮಲ್ ವೆಯ್ಟ್ಗೆ ಬಂದ, 3.5ನೇ. ಆಮೇಲೆ ನಾವು ಅವತ್ತೊಂದು ಪ್ಯಾಕೇಜ್ ಎಲ್ಲ ಇದ್ದಿದ್ದು 3 days 2 nights, ಬಟ್ ನಾವು 1 ದಿನ ಎಕ್ಸ್ಟ್ರಾ ಇದ್ವಿ. ಹಿಂದಿನ ದಿವಸನೇ ಅಡ್ಮಿಟ್ ಆಗಿದ್ದಕ್ಕೆ 1 ದಿನ ಎಕ್ಸ್ಟ್ರಾ ಆಯಿತು. ಅಷ್ಟಾಯಿತು ಕತೆ. ಆಮೇಲೆ ಊಟ ಮತ್ತು ತಿಂಡಿ ಎಲ್ಲನೂ ಅವ್ರು ಕೊಟ್ಟಿದ್ದೆ, ಅಲ್ಲೆಲ್ಲ ತೊಗೋಬೇಕಿತ್ತು, ಅದನ್ನೇ ತೊಗೊತಿದ್ದೆ. ಆಮೇಲೆ ಅಲ್ಲೇ ಎಲ್ಲ ರಿಲೇಟಿವ್ಸು ಫ್ರೆಂಡ್ಸು ಎಲ್ಲ ನೋಡೋಕೆ ಬರ್ತಿದ್ರು. ಆ ಕ್ಲಿಪ್ಪಿಂಗ್ಸ್ ಎಲ್ಲನೂ ತೊಗೊಳಕ್ಕೆ ಆಗಲಿಲ್ಲ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಜೋಶಲ್ಲಿ ತೊಗೊಂಡ್ವಿ ಒಂದಷ್ಟು ಕ್ಲಿಪ್ಪಿಂಗ್ಸ್ನ. ಆಮೇಲೆ ಬರ್ತಾ ಬರ್ತಾ ನನಗೂ ಗಮನ ಇಲ್ಲ, ಸಚಿನ್ಗೂ ಗಮನ ಇಲ್ಲ. ಅವನು ನನ್ನನ್ನು ನೋಡಿಬಿಟ್ಟು ಮಾಡ್ಕೊಂಡಿಲ್ಲ ವ್ಲಾಗು, ವೀಡಿಯೋಸು. ನಾನಂತೂ ನನ್ನ ಮೇಲೆ ನನಗೆ ಅರಿವಿರಲಿಲ್ಲ, ಆ ಥರ ಜ್ಞಾನನೇ ಇರಲಿಲ್ಲ, ಆ ಥರ ಆಗೋಗಿತ್ತು ನನಗೆ. ಏನಂದ್ರೆ ಅಲ್ಲಿ ನಾರ್ಮಲ್ ಕರ್ಕೊಂಡು ಹೋದ್ರಲ್ವಾ, ನಾರ್ಮಲ್ ಟ್ರೈ ಮಾಡ್ತಿದ್ದಾರೆ, ಆಗ್ತಿಲ್ವಲ್ಲ, ಟೆನ್ಷನ್ ಆಗೋಯ್ತು ಫುಲ್. ನಂಗೆ ಯಾವ ವಿಡಿಯೋಸ್ ಮಾಡಕ್ ಎಲ್ಲಿಂದ ಬರುತ್ತೆ ನಂಗೆ? ಅಲ್ಲಿ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ನಾನು ನಿಜ ಹೇಳ್ತೀನಿ, ಮರ್ತೋಗಿದ್ವಿ ಎಲ್ಲ. ಲಾಸ್ಟ್ ತನಕನೂ ಕಾದ್ವಿ ಆಗ್ತಾನೆ ಇಲ್ಲ, ಯಾಕೆ ಅಂತಾನೂ ಗೊತ್ತಾಗ್ತಾ ಇಲ್ಲ. ಡಾಕ್ಟರ್ ಆಮೇಲೆ ಅವ್ರಿಗೂ ಗೊತ್ತಾಗ್ಲಿಲ್ಲ ಏನಕ್ಕೆ. ಇನ್ನೊಂದು 3-4 hours ಪೇನ್ ತಿಂದಿದ್ಯಾ? ಅಂದ್ರೆ ನನಗೆ ವಾಟರ್ ಬ್ರೇಕ್ ಆಗ್ತಿದ್ದಂಗೆ ಪೇನ್ ಪಟ್ಟನ್ ಸ್ಟಾರ್ಟ್ ಆಗೋಯ್ತು. ಆಮೇಲೆ ಎಪಿಡ್ಯೂರಲ್ ಕೊಟ್ಟರು, ಒಂದು 1 hour 1.5 hour 10 to 8 centimeter ಆಗೋಯ್ತು, ಪಟ ಆಗೋಯ್ತು. ಬಟ್ ಪಾಪು ಒಂದು ಬರ್ತಾ ಇಲ್ಲ. ಅಲ್ಲಿ ನಾನು ಬರೀ ಅರ್ಧ ಗಂಟೆ ನೋಡಿದ್ದು ಅಷ್ಟೇ ನಿನ್ನ ವಾರ್ಡನ್ ಇದ್ದಲ್ಲ, ಅದೇ ವಾಟರ್ ಬ್ರೇಕ್ ಮಾಡಿದ್ಮೇಲೆ ವಾಟರ್ ಬ್ರೇಕ್ ಆಗ್ತಿದ್ದಂಗೆ ವಾರ್ಡನ್ ನಾನು ಒಂದು 1/2 hour ಅಷ್ಟೇ. ಆಮೇಲೆ ಎಪಿಡ್ಯೂರಲ್ ಕೊಟ್ಬಿಟ್ರು. ನನಗಂತೂ ನಾನು ತಡೆಯಕ್ಕಾಗದೆ ಮಾಡ್ಬಿಡಿ ಅಂತಿದ್ರೆ, ಬಟ್ ಡಾಕ್ಟರ್ಗೆ ನಿಜ ಹೇಳ್ಬೇಕಂದ್ರೆ ಹ್ಯಾಟ್ಸ್ ಆಫ್. ಡಾಕ್ಟರ್ ಅಂತೂ ಬಿಡ್ತಾನೆ ಇರಲಿಲ್ಲ. ಆಮೇಲೆ ನಾನು ಇದು ಲೇಬರ್ ವಾರ್ಡಿಗೆ ಕರ್ಕೊಂಡು ಹೋಗೋದಾದ್ಮೇಲೂ ಎಪಿಡ್ಯೂರಲ್ದು ಪವರ್ ಸ್ಟಾಪ್ ಆದಮೇಲೆ ಹೇಳ್ತಾ ಇದ್ದೀನಿ, ನಾನು ಇಲ್ಲ C-section ಮಾಡ್ಬಿಡಿ, ಆಗ್ತಾ ಇಲ್ಲ ಅಂತ. ಅವ್ರು ವೇಟ್ ಮಾಡ್ತಾನೆ ಇದ್ದಾರಲ್ಲ. ಅಂದ್ರೆ ಫ್ಯೂಚರ್ ಅಂದ್ರೆ ಈಗ C-section ಆದ್ರೆ ತುಂಬಾ ರೆಸ್ಟ್ ಬೇಕಲ್ವಾ, ಹಾಗಾಗಿ ಅವ್ರು ನಾರ್ಮಲ್ ಇರ್ಲಿ ಪಾಪ ಅಂತ ವೇಟ್ ಮಾಡ್ತಾ ಇದಾರಲ್ಲ. ಆ ಟೈಮಿಂಗ್ಸ್ ಅಲ್ಲೇ ಹೇಳ್ತಿದ್ದೀನಿ, ನನಗೆ ಆಗ್ತಿಲ್ಲ, ಪಾಪುನು ಬರ್ತಿಲ್ಲ, ಏನಕ್ಕೆ ವೇಟ್ ಮಾಡ್ತಿದ್ದೀರಾ ಅಂತ ನಾನು ಫುಲ್ ಪೇಚ್ತಿದ್ದೀನಿ. ಅವರು ಇಲ್ಲ OT ಖಾಲಿ ಇಲ್ಲ ಅಂತೆಲ್ಲ ನನಗೆ ಸುಳ್ಳು ಹೇಳ್ತಿದ್ದಾರೆ. ಆಮೇಲೆ ನರ್ಸ್ ಹೇಳಿದ್ದು ನನಗೆ, ನಿಮಗೆ ಸುಳ್ಳು ಹೇಳಿದ್ದು, OT ಎಲ್ಲ ಖಾಲಿ ಇತ್ತು, ನೀವು ನಾರ್ಮಲ್ ಡೆಲಿವರಿನೇ ಆಗಬೇಕು ಅಂತ ಅವ್ರು ವೆಯ್ಟ್ ಮಾಡಿಸ್ತಿದ್ರು ಅಂತ.
ಅದೇ ನನಗೆ ನೋಡಿದ್ದು ಡಾಕ್ಟರ್ ರಶ್ಮಿ ಕಿಶೋರ್ ಅಂತ, ತುಂಬ ಚೆನ್ನಾಗಿ ನೋಡಿದ್ರು. ನನಗಂತೂ ತುಂಬ ಇಷ್ಟ ಆಯಿತು ಅವ್ರದ್ದು ಟ್ರೀಟ್ಮೆಂಟ್, ಅವ್ರದ್ದು ಅಂದರೆ ವೇ ಆಫ್ ಇದು ಅಪ್ರೋಚ್ ಎಲ್ಲ ಚೆನ್ನಾಗಿತ್ತು. ಆಮೇಲೆ ಇನ್ನೇನಮ್ಮ ಏನಿಲ್ಲ, ಲಾಸ್ಟ್ ಆಗಿರೋದು ಹೇಳ್ಬೇಕಾ? ಇಷ್ಟ ಆಯಿತು. ಅದಾದ್ಮೇಲೆ ಹೇಳೋ, ಇದೊಂದು ನಾರ್ಮಲ್ ಟೆಸ್ಟ್ ಮಾಡಿದ್ದು, ಬ್ಲಡ್ ಟೆಸ್ಟು. ಆಮೇಲೆ ಅದೇ ಅವತ್ತಿನ ದಿವಸ ಹಂಗೆ ಕಳೀತು. ನಮ್ಮಮ್ಮ ನನ್ನ ಜೊತೆ ಇದ್ದರು ನೈಟು. ಸಚಿನ್ ಅವ್ರ ಮನೆಗೆ ಹೋಗಿದ್ದ, ಅಲ್ಲೊಬ್ರು ಮಾತ್ರ ಉಳ್ಕೊಬೇಕಿತ್ತಲ್ಲ. ಆಮೇಲೆ ನನಗೆ ಅವತ್ತಿನ ದಿವಸ ಫುಲ್ ಎದ್ದೊಳಕ್ಕೆ ಆಗಿಲ್ಲ. ನೆಕ್ಸ್ಟ್ ಡೇ ಅವತ್ತಿನ ದಿವಸ ಗೊತ್ತಾಗಲಿಲ್ಲ ಅಷ್ಟು ಪೇಯ್ನು, ಸಿ ಸೆಕ್ಷನ್ದು ಅದು ಎಲ್ಲ ಅನಸ್ತೇಷಿಯಾದು ಪವರ್ ಎಲ್ಲ ಇತ್ತಲ್ಲ. ಅವತ್ತಿನ ದಿನ ಏನೋ ಗೊತ್ತಾಗಲಿಲ್ಲ. ನೆಕ್ಸ್ಟ್ ಡೇ ಎದ್ದಳಕ್ಕೆ ಆಗ್ತಿಲ್ಲ, ಫುಲ್ ನೋವ್ತಿದೆ. ಬಕ್ಕೊಂಡು ಹಿಂಗೆ ನಡಿಬೇಕು, ಹಿಂಗಂದ್ರೆ ಒಂಚೂರು ಹಿಂಗಂದ್ರೂ ಇಲ್ಲಿ ನೋವು ಬಂದ್ಬಿಡುತ್ತೆ. ನಾನು ಇದ್ದೇನಪ್ಪ ದೇವ್ರೆ, ಅದಕ್ಕೆ ಎಲ್ಲರೂ ನಾರ್ಮಲ್ ಡೆಲಿವರಿ ಮಾಡಿಸ್ಕೊಳ್ಳೋದಲ್ವಾ ಕಷ್ಟ ಆದ್ರೂ ಅಂತ ನಾನು ಅವತ್ತೊಂದು ದಿವಸ ಹಂಗೆ ಆಯಿತು. ತುಂಬ ನೋವು. ಏನಂದರೆ ನಾರ್ಮಲ್ ಆಗಬೇಕಿತ್ತು, ಇವನಿಂದ ಆಯಿತು ಅಷ್ಟೇ. ನನ್ನ ಪ್ರಯತ್ನ ನಾನು ಮಾಡಿದೆ, ಬಟ್ ನಮ್ಮ ಬಾಸ್ ಬರಲಿಲ್ಲ, ಚಿಕ್ಕ ಬಾಸ್ ಬರಲಿಲ್ಲ. ಅವತ್ತೊಂದು ದಿವಸ ಫುಲ್ ಪೇಯ್ನ್ ಹಂಗೆ ಇತ್ತು. ನಾನು ಡಾಕ್ಟ್ರನ್ನ ಕೇಳ್ತಾ ಇದ್ದೀನಿ, ಹಿಂಗೆ ಇರುತ್ತಾ, ಎಷ್ಟು ದಿವಸ ಇರುತ್ತೆ? ಯಾಕಂದ್ರೆ ನಡೆಯೋಕ್ಕೆ ಆಗ್ತಾಯಿಲ್ಲ, ಸುಸುವಾಗೆಲ್ಲ ಹೋಗೋಕ್ಕೆ ಆಗಲ್ಲ, ತುಂಬ ಕಷ್ಟ. ಅಲ್ಲಿ ಬೇರೆ ಜಾಸ್ತಿ ನೀರು ಕುಡೀರಿ ಅಂತಾರೆ, ನೀರು ಕುಡಿದ್ರೆ ವಾಶ್ರೂಮ್ಗೆ ಹೋಗ್ಬೇಕು, ನಡೆಯೋಕ್ಕಾಗಲ್ಲ. ಈ ಥರ ಅವತ್ತೊಂದು ದಿವಸ ಎಲ್ಲ ಆಯಿತು. ನೆಕ್ಸ್ಟ್ ಡೇ ಅದ್ರ ನೆಕ್ಸ್ಟ್ ಡೇ ಡಿಸ್ಚಾರ್ಜ್ ಇತ್ತು. ಈವ್ನಿಂಗ್ ಡಿಸ್ಚಾರ್ಜ್ ಇತ್ತಲ್ಲ, ಅವತ್ತಿನ ದಿವಸ ಓಕೆ ಪೇನ್ ಕಿಲ್ಲರ್ಸ್ ಕೊಡ್ತಿರ್ತಾರೆ 4 ಅವರ್ಸ್ಗೂ, ಬಟ್ ಸ್ಟಿಲ್ ಒಂದು ಸ್ವಲ್ಪ ಪೇನ್ ಇದ್ದೇ ಇರುತ್ತೆ. ಆಮೇಲೆ ಅಲ್ಲೇ ಎಲ್ಲ ವಾಕಿಂಗ್ ಎಲ್ಲ ಮಾಡ್ತಿದ್ದೆ ಒಂದು ಮಧ್ಯಾಹ್ನ ಎಲ್ಲ. ಸಂಜೆ ಡಿಸ್ಚಾರ್ಜ್ಗೆ ಹೋಗ್ಬೇಕು, ಮನೆಗೆ ಬರಬೇಕಿತ್ತಲ್ಲ, ಅಲ್ಲಿ ವಾಕ್ ಮಾಡದೆ ಹೋದರೆ ಇನ್ನು ನೀವು ಹಿಂಗೆ ಮಲ್ಗೆ ಇರ್ತೀರಾ ಅಂತ ಅಂದ್ಬಿಟ್ಟು ವಾಕ್ ಎಲ್ಲ ಹೇಳಿದ್ರು, ಮಾಡ್ತಿದ್ದೆ. ಅವತ್ತಿನ ದಿವಸ ಹಂಗಾಯಿತು. ಸಂಜೆ 7 ಹಂಗೆಲ್ಲ ಡಿಸ್ಚಾರ್ಜ್ ಆಯಿತು. ಇಲ್ಲಿ ಬಂದು ತೊಟ್ಲುಗೆ ಹಾಕೋಕ್ಕೂ ಮುಂಚೆ ಪಾಪುನ ಮೊರದಲ್ಲೇನೋ ಇಟ್ಟು ಎಲ್ಲ ಪೂಜೆ ಎಲ್ಲ ಮಾಡಬೇಕಿತ್ತು. ನಮ್ಮ ಅತ್ತೆನೂ ಬಂದಿದ್ದರು ಆವತ್ತಿನ ದಿವಸ, ಅದೆಲ್ಲ ಮಾಡಿದ್ರು. ತೊಟ್ಲು ಎಲ್ಲ ನಾವು ಫಿಟ್ ಎಲ್ಲ ಮಾಡಿದ್ವಿ. ಸಚಿನ್ ಫಿಟ್ ಮಾಡ್ದ, ಫಸ್ಟೇ ಫಿಟ್ ಮಾಡಿರಲಿಲ್ಲ. ತೊಟ್ಲುನ ಹಂಗೆ ಇಡಬಾರ್ದು, ಖಾಲಿ ಇಡಬಾರ್ದು ಅಂತ ಫಿಟ್ ಮಾಡಿರಲಿಲ್ಲ. ಅವತ್ತಿನ ದಿವಸ ಫಿಟ್ ಮಾಡಿ ರಾತ್ರಿ ಊಟ ಎಲ್ಲ ಮಾಡಿ ಮಲ್ಕೊಂಡ್ವಿ. ಅವತ್ತಿನ ರಾತ್ರಿ ಪಾಪು ಸ್ವಲ್ಪ ಅಂದರೆ ನನಗೂ ಹೊಸ್ತು, ಪಾಪುಗೂ ಹೊಸ್ತು, ನಮ್ಮ ಅಮ್ಮಗೂ ಹೊಸ್ತು. ಅವನು ಸ್ವಲ್ಪ ಕ್ರ್ಯಾಂಕಿ ಆಗ್ತಿದ್ದ, ನನಗೂ ಅದೆಲ್ಲ ಹೊಸ್ತು. ಅವತ್ತಿನ ದಿವಸ ಒಂದು ಸ್ವಲ್ಪ ಥರ ಇತ್ತು. ಅವನು ಫೀಡ್ ಮಾಡಬೇಕು, ಅದು ಹೊಸ್ತು ನನಗೆ. 2 ಅವರ್ಸ್ಗೆ ಒಂದ್ಸತಿ ಫೀಡ್ ಮಾಡಬೇಕು ಅಂತ ಹೇಳಿದರು. ಅದೆಲ್ಲ ಆಯಿತು. ಅವತ್ತಿನ ದಿವಸ ಮುಗೀತು. ನೆಕ್ಸ್ಟು ನೈಟೆಲ್ಲ ಇವನು ಹೆಂಗೆ ಅಂದರೆ ಮಲ್ಕೊತಾನೆ, ಆರಾಮ್ಸೆ ಮಲ್ಕೊತಾನೆ. ಅವನೇ ನಮಗೆ ಅಲಾರಾಮ್ ಕೊಟ್ಬಿಟ್ಟು ಎದ್ದೇಳಿಸ್ತಾನೆ. 2 ಅವರ್ಸ್ ಅಥವಾ 3 ಅವರ್ಸ್ಗೆ ಒಂದ್ಸತಿ ಅವನೇ ಅಳ್ತಾನೆ. ಅವಾಗ ಫೀಡ್ ಮಾಡಿಸಿದ್ರೆ ಬರ್ಪ್ ಮಾಡಿಸ್ಬಿಟ್ಟು ಮಲಗಿಸೋದಷ್ಟೇ. ಇವನು ಯಾವಾಗ ಮಲಗಲ್ಲ ಅಂದರೆ ಸಂಜೆ 6 ಇಂದ 11 ರಾತ್ರಿವರೆಗೂ ಮಲಗಲ್ಲ, ಫುಲ್ ಆಟ. ಆಮೇಲೆ ಸುಸ್ಸು ಪಾಟಿ, ಅದು ಮಾಮೂಲಿ, ಬೆಳೆಯೋ ಮಕ್ಕಳು ಜಾಸ್ತಿ ಅದೇ ಇವೆರಡು. ಆಮೇಲೆ ಹಾಲು ಕುಡಿಬೇಕು, ಇಷ್ಟೇ. ಫುಲ್ ಆ್ಯಕ್ಟಿವ್ ಆಗಿರ್ತಾನೆ. ಆಮೇಲೆ ನೈಟ್ ಮಲ್ಕೊತಾನೆ. ಪುನಃ ಬೆಳಗ್ಗೆ ಸ್ನಾನ ಮಾಡಿಸಿದ ದಿವಸ ಮಾತ್ರ ಬೇಗ ಮಲ್ಕೊತಾನೆ. 9:30 ಹಂಗೆ ಸ್ನಾನ ಮಾಡ್ಸೋಕೆ ಬರ್ತಾರೆ ಒಬ್ಬರು ಆಂಟಿ. ಅವತ್ತಿನ ದಿವಸ ಮಲ್ಕೊತಾನೆ ಆರಾಮ್ಸೆ. 9:30ಗೆ ಅವ್ರು ಸ್ನಾನ ಮಾಡಿಸಿದ್ರೆ ಒಂದು 10:30ಇಂದ ಸುಮಾರು 12:30 1ವರೆಗೂ ಮಲ್ಕೊತಾನೆ. ಇಲ್ಲ ಸ್ನಾನ ಮಾಡಿಸ್ತಿರೋ ದಿವಸ 8ಗೆ ಎದ್ದರೆ ಅವನು 12ವರೆಗೂ ಮಲಗಲ್ಲ. ಪಾಪ ರಾತ್ರಿ ಹೊತ್ತು ಮಲ್ಕೊತಾನೆ, ನಮಗೆಲ್ಲ ನಿದ್ದೆ ಕೊಡ್ತಾನೆ. ಇಷ್ಟೇ ಅಲ್ವಮ್ಮ. ಇನ್ನೇನು ಹೇಳ್ಬೇಕು ನಿಮ್ಮ ಬಗ್ಗೆ? ಆಮೇಲೆ ಪಾಪದು ರಾಶಿ ಎಲ್ಲ ಕೇಳಿದ್ವಿ. ಅವನಿಗೆ ವಿ ವಾ ಓ ಬಂದಿದೆ. ಅದೇ ಇದರಲ್ಲೇ ಇಡಬೇಕು ಅಂದ್ಬಿಟ್ಟು ಹುಡುಕ್ತಾ ಇದ್ದೀವಿ, ಎಲ್ಲರೂ ಹುಡುಕ್ತಾ ಇದ್ದೀವಿ. ನೋಡಬೇಕು ಏನು ಹೆಸರಿಡ್ತೀವಿ ಅವನಿಗೆ ಅಂತ. ಅಷ್ಟೇನಾ? ಇನ್ನೇನಿಲ್ಲ. ಅವರು ಅದೇ ಇವ್ನು ಬರ್ಬೇಕಾದ್ರೆ ಕಾರ್ ಡೆಕೋರೇಷನ್ ಎಲ್ಲ ಅವರೇ ಮಾಡಿಕೊಟ್ಟಿದ್ರು. ಹಾಂ, ಕಾರ್ ಡೆಕೋರೇಷನ್ ಮಾಡಿದ್ರು. ಮಾಮ್ ಲೈಫ್ ಹೇಗಿದೆ ಅಂದರೆ
ಇವಾಗ ಅಡ್ಜಸ್ಟ್ ಆಗ್ತಿದ್ದೀನಿ. ಸ್ಟಾರ್ಟಿಂಗಲ್ಲಿ ತುಂಬ ಯಪ್ಪ ಏನಪ್ಪ ಹಿಂಗೆ ಅಂತ ಅನಿಸ್ತಿತ್ತು. ಇವಾಗ ಸ್ವಲ್ಪ ಅಡ್ಜಸ್ಟ್ ಆಗ್ತಾಯಿದ್ದೀನಿ ನಾನು. ಅದಕ್ಕೆ ಇಷ್ಟು ದಿವಸ ವ್ಲಾಗ್ ಮಾಡಿರಲಿಲ್ಲ. ಯಾರು ರೆಡಿಯಾಗಿ ಕುತ್ಕೊಂಡೆಲ್ಲ ಹೇಳ್ತಾರೆ ಆ ಥರ ಆಗೋಗಿತ್ತು. ಸೊ ಪರವಾಗಿಲ್ಲ, ಇವಾಗ ಹೋಗ್ತಾ ನನಗೂ ಎಲ್ಲ ಅಡ್ಜಸ್ಟ್ ಆಗ್ತಿದೆ. ಪಾಪನೂ ಅಡ್ಜಸ್ಟ್ ಆದ. ಸೊ ಇದಾಗಿತ್ತು ಡೆಲಿವರಿ ವ್ಲಾಗು, ನಂದು ಬರ್ತ್ ಎಕ್ಸ್ಪೀರಿಯನ್ಸು. ಇದನ್ನು ಸುಮಾರು ದಿವಸದಿಂದ ಮಾಡಬೇಕು ಅನ್ಕೋತಿದ್ದೆ. ನೋಡಿ ಕರೆಕ್ಟಾಗಿ ವ್ಲಾಗ್ ಎಂಡ್ ಆಗೋ ಟೈಮಲ್ಲಿ ಎದ್ರು. ಆಮೇಲೆ ಕಾಟ ಏನಿಲ್ಲ, ತುಂಬ ಅಳೋದು ಕಿರ್ರಂತ ಕಿರ್ಚೋದು ಅದೆಲ್ಲ ಮಾಡಲ್ಲ, ಆರಾಮ್ಸೆ ಇರ್ತಾನೆ. ಬಟ್ ಹಾಲಂತೂ ಕೊಡ್ತಾ ಇರಬೇಕು ಟೈಮ್ಗೆ, ಅದೇನಿಲ್ಲ. ಅಷ್ಟೇ ಇವತ್ತಿನ ಈ ವ್ಲಾಗ್. ಹೆಂಗಮ್ಮ ಹಾಂ, ಈ ಅದೇ ಯಾವ್ಯಾವ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡಿದ್ದೀವಿ ಅದನ್ನು ಆ್ಯಡ್ ಮಾಡ್ತೀನಿ. ಅಂದರೆ ತುಂಬ ಎಲ್ಲ ಇರಲ್ಲ, ಸ್ವಲ್ಪ ಬಿಟ್ಸ್ ಅಷ್ಟೇ. ಅದೇ ಸ್ಟಾರ್ಟಿಂಗ್ ಹೋಗಿದ್ದು ಲಾಸ್ಟಲ್ಲಿ ಬರ್ತಾ. ಮಧ್ಯದ ಏನೂ ಇಲ್ಲ, ಸ್ಟಾರ್ಟಿಂಗು ಲಾಸ್ಟ್ ಮಾತ್ರ ಇದೆ. ಟೈಮು 6:30. ಇವಾಗ ಬಂದು ಅಡ್ಮಿಷನ್ ಆಗೋಕ್ಕೆಲ್ಲ ಮಾಡ್ಕೊತಾ ಇದ್ದೀವಿ. ಸೊ ಇದು ನೋಡಿ, ಕೈಯೆಲ್ಲ ತೋರ್ಸಮ್ಮ. ಅವರು ನಮ್ಮ ಫ್ರೆಂಡ್ ವೈಫ್ಗೆ ಫ್ರೆಂಡ್ ಆಗ್ಬಿಟ್ಟವ್ರೆ, ಬಂದಿದ್ದೀವಿ. ಕ್ಯಾನೆಲ್ಲ ಹಾಕಿದ್ದಾರೆ, ಅಡ್ಮಿಷನ್ ಆಗಬೇಕು, ಪ್ರೊಸೀಜರ್ಸ್ ನಡೀತಾರೆ. ಮತ್ತೆ ಬಂದವರು ನಮ್ಮ ಅತ್ತೆ ಮಾವ ಬರ್ತಿದ್ದಾರೆ. ಸೊ ಅದೇ ಇನ್ನೂ ರೂಮ್ ಎಲ್ಲ ಸಿಕ್ಕಿಲ್ಲ, ಅಲ್ಲೆಲ್ಲ ಹೋದ್ಮೇಲೆ ನಾವು ಫೋನ್ ಮಾಡ್ತೀವಿ ಒಂದ್ಸಲ ಅವ್ರಿಗೆ, ಅವಾಗ ಬರ್ತಾರೆ ಎಲ್ಲರೂ. ಸೊ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀವಿ ಈ ವಿಡಿಯೋದಲ್ಲಿ, ಹಂಗೆ ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡಿ. ರೂಮ್ ನಂಬರ್ ಏನಮ್ಮ ಮಗ ನಿಮ್ಮ ಮಗನಿಗೆ ತೋರ್ಸಕ್ಕೆ. ಹಾ ಅಲ್ವಾ ಸರ್? ಹೌದು. ನೋಡಿ ನಿಮ್ಮ ಅಮ್ಮ ಹಿಂಗ್ ಬಂದ್ರು. ಇಂಜೆಕ್ಷನ್ ಕೊಡಿಸ್ಕೊಳಕ್ಕೆ ಫುಲ್ ಫೋಟೋ ಹಚ್ಚಿ ವಿಡಿಯೋ ಮಾಡ್ಬೇಕಿತ್ತು. ನಾನೇ ಮಾಡ್ಬಿಟ್ಟೆ ಅಲ್ಲ ಮೇಘನ, ನಾನು ಒಬ್ಬಳೆ ಅನ್ಸುತ್ತೆ ಓಳಿಕೊಳ್ಳೋದಲ್ಲ ನಿಮ್ನ. ಇವಾಗ ಊಟ ಕೊಟ್ಬಿಟ್ಟು ಹೋದ್ರು. ಏನು ಊಟ ಕೊಟ್ಟಿದ್ದಾರೆ ತೋರ್ಸು. ದಾಲ್ ಕಿಚಡಿ ಮತ್ತೆ ವೆಜಿಟೇಬಲ್ ಪಲ್ಯ. ರೂಮ್ದೆಲ್ಲ ಎಕ್ಸ್ಪ್ಲೈನ್ ಮಾಡ್ಬಿಟ್ಟು ಈಗ ನರ್ಸು ಬಂದಿದ್ರು, ಹೇಳಿದ್ದಾರೆ ಇಡೀ ನೈಟ್ ಅಬ್ಸರ್ವೇಷನ್ ಇಟ್ಟಿರ್ತಾರೆ, ಹಂಗೆ ನ್ಯಾಚುರಲ್ ಆಗಿ ಎಲ್ಲ ಇಂಡ್ಯೂಸ್ ಆಗಲಿ ಅಂತ ಇಟ್ಟಿದ್ದಾರೆ. ಸೊ ಅದೇ ಅವರು ಆಲ್ಮೋಸ್ಟ್ ನ್ಯಾಚುರಲ್ ಆಗಿನೇ ಬರಲಿ ಎಲ್ಲ ಆಗಲಿ ಅಂತ ಇದು ಮಾಡ್ತಿದ್ದಾರೆ. ಸೊ ಮಾವ ಬಂದಿದ್ರು, ನಮ್ಮ ಪಪ್ಪನೂ ಬಂದಿದ್ರು, ನೋಡ್ಕೊಂಡು ಹೋದ್ರು. ಎಲ್ಲ ಬಿಡಲ್ವರ ಸ್ವಲ್ಪ ಹೊತ್ತೇ ಇದ್ದಿದ್ದವರು ಹೊಟ್ಟೋದ್ರು. ನಾನು ಅವಾಗಿಂದ ಈ ಕೈನ ಹಿಂಗೆ ಇಟ್ಕೊಂಡೇ ನೋವುತ್ತೆ ಅಂತ. ಇವಾಗ ನಾನು ನಿದ್ದೆ ಮಾಡಕ್ ಡೌಟು ಇದಿರೋದ್ರಿಂದ. ಇದ್ದೇ ಇಬ್ರು ಮಾಡಲ್ಲ, ಬರಲ್ಲ. ನೀನ್ ಮಾಡ್ತೀಯ ಅನ್ಸುತ್ತೆ, ಹೇಳಕ್ಕಾಗಲ್ಲ. ಯಾಕಂದ್ರೆ ಅವ್ನು ಹಿಂಗ್ ತಲೆ ಕೊಡ್ತಿದಂಗೆ ನಿದ್ದೆ ಕೊಟ್ಟು ಅದು ಮನೇಲಿ ಇಲ್ಲಲ್ಲ, ಹೇಳಕ್ಕಾಗಲ್ಲ. ಇಲ್ಲಿ ನೋಡಿ ಈ ತರ ಎಲ್ಲ ಸರೌಂಡಿಂಗ್ಸ್ ಇದೆ, ಹಿಂಗಿದ್ಬಿಟ್ಟು ಆಮೇಲೆ ನಮ್ದು ಏನು ಇವಾಗ ಆ ಥರ ತಲೆಯಲ್ಲಿ ಇರುತ್ತೆ ನಿಂಗೆ ಅವೆಲ್ಲ. ಆಯ್ತು ಕಣವ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್, ಡೆಲಿವರಿ ವ್ಲಾಗು. ಈ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.